ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ತಾಂಡವ್ಗೆ ಒಂದು ಬಿಗ್ ಶಾಕ್ ಕೊಡ್ತಿದ್ದಾರೆ ಶ್ರೇಷ್ಠ ತಂದೆ. ಹಾಗಿದ್ರೆ ಏನಪ್ಪ ಅದು? ಹಾಗಿದ್ರೆ ಫೈನಲಿ ಮುಂದೇನಾಗುತ್ತೆ? ಧನ್ಯ ಕೊಡೋ ಏಟೇನು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವ್ಗೆ ಶ್ರೇಷ್ಠ ತಂದೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದೆ, ಏನಪ್ಪ ನಿನ್ಗೇನು ಮಾನ ಮರ್ಯಾದೆ ಜವಾಬ್ದಾರಿ ಏನೂ ಕೂಡ ಇಲ್ವಾ? ನಿನ್ನಂಥವ್ನ ನನ್ನ ಮಗಳು ಪ್ರೀತಿ ಮಾಡಿದಾಳಲ್ಲ, ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಮದುವೆ ಆಗೋಕ್ಕೂ ಮುನ್ನ ನಾನು ನಿಮ್ಮಮ್ಮನ ಯಾಕಪ್ಪ ಅವ್ರ ಮನೇಲಿ ಇರಿಸಿದ್ಯಾ? ಇದೆಲ್ಲ ಚಂದ ಕಾಣಿಸುತ್ತಾ? ನೀನು ಆ ಮನೇಲಿ ಇದೆಯಲ್ಲ, ಇದು ಎಷ್ಟು ಚಂದ ಅಂತ ಕೇಳ್ತಿದ್ದಾರೆ. ಇಲ್ಲ, ಫೋನ್ ಮಾಡಿ ಅವ್ರನ್ನ ಕರೆದು ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ನಂತರ ನೋಡಪ್ಪ, ಇನ್ನು 10 ದಿನದಲ್ಲಿ ಮದುವೆ ಇದೆ, ಮದುವೆ ಮಾಡ್ಕೊಂಡು ಹೋಗ್ಬಿಟ್ಟು ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ, ನಮಗಂತೂ ಸಾಕಾಗೋಗಿದೆ ಅಂತ ಹೇಳ್ತಾರೆ. ಹುಷಟ್, ಏನಪ್ಪ ಇದು ಬೇರೆ ಕಥೆನ ಏನು ಮಾಡ್ಕೊಂಡು ಸಾಯ್ಲಿ, ಈ ಸುಂದ್ರಿ ಮತ್ತು ಶ್ರೇಷ್ಠ ಆಡೋ ಆಟಕ್ಕೆಲ್ಲ ನಾನು ತಲೆ ಕೊಡಬೇಕಾಗಿದೆ ಅಂತ ತಾಂಡವ್ ಟೆನ್ಷನ್ ಮಾಡ್ಕೋತಾರೆ. ಆದರೆ ಇಲ್ಲಿ ಆಲ್ರೆಡಿ ತಾಂಡವ್ ಮುಖವಾಡ ಧನ್ಯ ಮುಂದೆ ಕಳ್ಸಿ ಬಿದ್ದಿದೆ. ಈ ಕಡೆ ಅವರ ಸಂಸಾರನ ಸರಿ ಮಾಡ್ತೀನಿ ಅಂತ ತಾಂಡವ್ ಮಾತನ್ನ ನಂಬ್ಕೊಂಡು ಭಾಗ್ಯ ಮತ್ತೆ ಕುಸುಮ ಮೇಲೆ ಹರಿಯಾಯ್ತಿದ್ದ ಧನ್ಯ ಇವಾಗ ಬದಲಾಗ್ತಿದ್ದಾರೆ. ಬಿಕಾಸ್ ಯಾವಾಗ ಈ ಕಡೆ ಧನ್ಯಾಗೆ ತಾಂಡವ್ ಡಿವೋರ್ಸ್ ಕೊಡ್ತಿದ್ದಾನೆ ಅನ್ನೋ ವಿಷಯ ಗೊತ್ತಾಯ್ತು, ಈ ಕಡೆ ಭಾಗ್ಯ ಬಂದು ತನ್ನ ಗಂಡನ ಕಾಳಜಿ ನೋಡಿದ್ದೆ ತಡ ಈ ಕಡೆ ಮಕ್ಕಳು ಯಾವತ್ತೂ ಕೂಡ ಸುಳ್ಳು ಹೇಳುವುದಿಲ್ಲ ಅಂತ ಅನ್ಕೊಂಡಿದ್ದೆ. ಮಕ್ಕಳನ್ನ ವಿಚಾರ ಮಾಡ್ತಾಳೆ. ಯಾಕೆ ನೀವು ನಿಮ್ಮ ಅಪ್ಪನ ಹತ್ರ ಹೋಗೋದಿಲ್ಲ? ಯಾಕೆ ನಿಮ್ಮ ಪಪ್ಪ ಬೇಡ ಅಂತ ಇದ್ದೀರಾ? ನಿಮ್ಮಪ್ಪ ಅಷ್ಟು ಕರೆದ್ರು ಅಂದಾಗ, ಯಾಕಂದ್ರೆ ನಮ್ಮ ಅಪ್ಪ ನಮ್ಮ ಅಮ್ಮಂಗೆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮಗೆ ನಮ್ಮ ಅಪ್ಪ ಅಮ್ಮ ಇಬ್ರು ಕೂಡ ಒಟ್ಟಿಗೆ ಇರಬೇಕು, ಅದಕ್ಕೋಸ್ಕರನೇ. ಜೊತೆಗೆ ನಮ್ಮ ಅಪ್ಪಂಗೆ ನಾವು ಬೇಕಂತೆ, ನಮ್ಮಮ್ಮ ಬೇಡವಂತೆ, ಅದಕ್ಕೋಸ್ಕರ ನಾವು ನಮ್ಮ ಅಪ್ಪಂಗೆ ಬುದ್ಧಿ ಕಲಿಸ್ಬೇಕು ಅಂತ ಈ ರೀತಿ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಇದರಿಂದಾಗಿ ಮಕ್ಳುಗಳಿಗೆ ಹೇಳಿದ್ದನ್ನ ನಂಬ್ಕೊಂಡಂತ ರೂಪ ಅಂದರೆ ಅಲಿಯಾಸ್ ಧನ್ಯ ಈ ಕಡೆ ಭಾಗ್ಯ ಜೊತೆ ಮಾತಾಡ್ತಾರೆ. ನೋಡಿ, ನನಗೆ ನಿಜವಾಗ್ಲೂ ಇದೆಲ್ಲ ಗೊತ್ತಿರಲಿಲ್ಲ. ನಿಮ್ಮ ಗಂಡ ನನ್ನನ್ನು ಸುಳ್ಳು ಹೇಳಿ ಕರ್ಕೊಂಡು ಬಂದಿದ್ರು, ದಯವಿಟ್ಟು ಕ್ಷಮಿಸಿ. ಸಂಸಾರ ಈ ರೀತಿ ಹೊಡೆಯೋ ಕೆಲಸ ನಾನು ಮಾಡುವುದಿಲ್ಲ. ನನಗೆ ಸಂಸಾರ ಇಲ್ಲ, ಆದರೆ ಆ ಸಂಸಾರ ಚೆನ್ನಾಗಿರಬೇಕು, ಎಲ್ಲರೂ ಕೂಡ ಜೊತೆಗಿರಬೇಕು ಅಂತಲೇ ಆಸೆ ಪಡ್ತೀನಿ. ಅದಕ್ಕೋಸ್ಕರನೇ ಈ ಕೌನ್ಸಿಲಿಂಗ್ನ ನಾನು ಮಾಡ್ತಿರೋದೇ ಹೊರತು ಸಂಸಾರ ಹೊಡೆದಾಕೋದಕ್ಕಲ್ಲ. ಖಂಡಿತ ನಿಮ್ಮ ಸಂಸಾರ ದೂರ ಮಾಡೋದಕ್ಕೆ ನಾನು ಬಿಡುವುದಿಲ್ಲ, ಹೊಡೆಯೋಕ್ಕೂ ನಾನು ಬಿಡುವುದಿಲ್ಲ. ನಿಮ್ಮ ಸಂಸಾರನ ಒಂದು ಮಾಡೇ ಹೋಗ್ತೀನಿ ಅಂತ ಹೇಳ್ತಾರೆ. ನಂತರ ಈ ಕಡೆ ಕುಸುಮ ಅವರು, ಏನು ಮಾತಾಡ್ತಿದ್ಯಾ ಭಾಗ್ಯ? ಇವರನ್ನ ಕರ್ಕೊಂಡು ಬಂದಿರೋದು ಅವನು, ಅವ್ರ ಜೊತೆ ನಿಂದೇನು ಮಾತು ಅಂತದಾಗೆ. ಅಮ್ಮ ದಯವಿಟ್ಟು ನನ್ನನ್ನು ನಂಬಿ ಅಮ್ಮ, ನಿಜವಾಗ್ಲೂ ನಿಮ್ಮ ಮಗ ಈ ರೀತಿ ಸುಳ್ಳು ಹೇಳಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನಿಮ್ಮ ಮಗ ನನ್ನ ಹತ್ರ ಸುಳ್ಳು ಹೇಳಿದರು, ನಿಮ್ಮ ಸೊಸೆ ನಿಮ್ಮನ್ನು ಆಸ್ತಿಗೋಸ್ಕರ ಮರಳು ಮಾಡಿ ತನ್ನ ಹತ್ರ ಎಳ್ಕೊಂಡಿದ್ದಾರೆ ಅಂತ. ಅದಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿತ್ತು. ಆದರೆ ಇಲ್ಲಿಗೆ ಬಂದಮೇಲೆ ಎಲ್ಲ ಸತ್ಯ ಕೂಡ ಗೊತ್ತಾಯಿತು. ನಿಮ್ಮ ಮಗ ಡಿವೋರ್ಸ್ ಹೋಗ್ತಿರೋದು ಎಲ್ಲ ಸತ್ಯ ಗೊತ್ತಾಯಿತು. ಭಾಗ್ಯ ಹೇಗೆ ಅಂತ ಗೊತ್ತಾಯಿತು. ಯಾವ ತಂದೆ ತಾಯಿನೂ ತಮ್ಮ ಮಕ್ಕಳನ್ನ ಬಿಡುವುದಿಲ್ಲ, ಆದರೆ ನೀವು ನಿಮ್ಮ ಮಗನ್ನ ಬಿಟ್ಟು ಸೊಸೆ ಹತ್ರ ಹೋಗಿದ್ದೀರಾ ಅಂದರೆ ಅಲ್ಲೇ ಗೊತ್ತಾಗುತ್ತೆ ನಿಮ್ಮ ಸೊಸೆ ಎಂಥವರು, ನಿಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂತ. ಇನ್ನು ಮುಂದೆ ಅಮ್ಮ ನಾನು ನಿಮ್ಮ ಪಾರ್ಟಿ, ನಿಮಗೆ ಸಹಾಯ ಮಾಡ್ತೀನಿ, ನೋಡಿ ಹೇಗೆ ಬುದ್ಧಿ ಕಲಿಸ್ತೀನಿ ಅಂತ ಕುಸುಮ ಜೊತೆ ಸೇರ್ಕೋತಾರೆ. ನಂತರ ಈ ಕಡೆ ಊಟಕ್ಕೆ ಎಲ್ಲರೂ ಕೂಡ ಕೂತಿದ್ದಾರೆ. ಬಾಳೆಹಣೆ ಹಾಕೊಂಡು ಕೆಳಗಡೆ ಕೂತಿರುವುದನ್ನ ನೋಡಿದ್ದೆ. ತಾಂಡವ್ ಬಂದಿದೆ, ಏನಪ್ಪ ಇದು, ಎಲ್ಲರೂ ಕೂಡ ಒಟ್ಟಿಗೆ ಬಾಳೆಹಣೆ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದಾರಲ್ಲ, ಹೋ ಹಬ್ಬ ಅಂತಾರ, ಒಂಥರ ಇದು ಕೂಡ ಚೆನ್ನಾಗೇ ಇರುತ್ತೆ. ಹೌದು, ಬಾಳೆಹಣೆ ಹಾಕೊಂಡು ಊಟ ಕೂತ್ಮೇಲೆ ಏನು 1-2 ಡಿಶ್ ಇದ್ರೆ ಏನು ಚೆನ್ನಾಗಿರುತ್ತೆ, ಅಟ್ಲೀಸ್ಟ್ ಒಂದು 5-6 ಆದರೂ ಇರಬೇಕಲ್ವಾ? ಅಯ್ಯೋ ಅಮ್ಮ ಅಪ್ಪ, ಇವತ್ತೇ ಗೊತ್ತಾಗ್ತದೆ ಪಾಪ ನಿಮ್ಮ ಬಡತನ ಏನು ಅಂತ. ನಿಮ್ಮ ಮುದ್ದಿನ ಸೊಸೆ ನೆಚ್ಕೊಂಡಿದ್ರೆ ನಿಮ್ದು ಇಂಥ ಬಡ ಬದುಕೆ ಸಾಕ್ಷಿ. ನೋಡಿ ನನ್ನ ಲೈಫ್ ಎಷ್ಟು ಲಕ್ಸುರಿ ಆಗಿದೆ. ಮಕ್ಕಳ ಏನೋ ಆ್ಯಟಿಟ್ಯೂಡ್ ತೋರಿಸಿದ್ರೆ ಅಮ್ಮನೇ ಬೇಕು ಅಂತ ಅಷ್ಟೆಲ್ಲ ಹೇಳಿದ್ರು ಕೂಡ ಬೇಕಾಗಿಲ್ಲ ಏನು ಅಂತ. ಇವಾಗ ತಿನ್ನಿ, ನಿಮ್ಗೆ ಇದೇ ಗತಿ. ಆದರೆ ನನ್ನ ಹತ್ರ ಎಷ್ಟೆಲ್ಲ ಡಿಶಸ್ ಇದೆ ಗೊತ್ತಾ, ಫುಡ್ ಎಷ್ಟು ಲಕ್ಸುರಿ ಆಗಿದೆ ಗೊತ್ತಾ. ನನ್ನ ಹತ್ರ ಬಂದಿದ್ರೆ ಈ ಲಕ್ಸುರಿ ಸಿಗ್ತಿತ್ತು, ಇವಾಗ ನೋಡಿ ನಿಮ್ದು ಇದೇ ಗತಿ ಅಂತ ಹೇಳಿ ಮಾತಾಡಿ ನಂತರ ಈ ಕಡೆ ಹೋಗಿ ಒಂದೊಂದೇ ಒಬ್ಬಟ್ಟು ಹೋಳಿಗೆ ಎಲ್ಲವನ್ನ ಕೂಡ ಒಂದೊಂದೇ ಡಿಶನ್ನ ತೊಗೊಂಡು ಬಂದು, ಎಂಥ ಉಬ್ಬಿಸ್ಕೊಂಡಿರೋ ಪುರಿ ಹಾಗೆ ಹೀಗೆ ಹೆಸರುಬೇಳೆ ಹಾಗೆ ಹೀಗೆ ಅಂತ ಅಂದ್ಕೊಂಡು ಸಕ್ಕದಾಗಿರುತ್ತೆ ಅಂತ ಬಾಯಿಗೆ ಹಾಕಿದ್ರೆ ತಿನ್ನೋಕ್ಕಾಗ್ತಾ ಇಲ್ಲ. ಈ ಕಡೆ ಕುಸುಮ ಅವರು ನಗ್ತಿದ್ದಾರೆ, ಈ ಕಡೆ ಧರ್ಮ ಅವರಂತೂ ಯಾಕೆ ಇವನು ಈ ರೀತಿ ಆಡ್ತಿದ್ದಾನೆ ಅಂತ ಕೇಳ್ತಿದ್ದಾರೆ. ನಂತರ ತಾಂಡವು, ಮೈ ಗಾಡ್, ತಡ್ಕೊಳಕ್ಕಾಗದೆ ಇದ್ರು ಸೂಪರ್ ಅಂತಾರೆ. ನೆಕ್ಸ್ಟ್ ಈ ಕಡೆ ಪಾಯಸ ನೋಡೋಣ ಅಂತ ತೊಗೊಂಡ್ರೆ ಉಪ್ಪು ತಡ್ಕೊಳಕ್ಕಾಗೋದಿಲ್ಲ. ತಕ್ಷಣ ರೂಪ ಅವರೇ ಬನ್ನಿರಿ ಅಂತ ಜೋರಾಗಿ ಕಿರಿಸ್ತಾರೆ, ಹೋಗಿ ವಾಮೆಂಟ್ ಮಾಡ್ತಾರೆ. ಏನ್ರಿ ನೆಟ್ಟಿಗೆ ಅಡುಗೆ ಮಾಡೋಕ್ಕೆ ಬರಲ್ವಾ? ನಿಮ್ಮನ್ನ ಕರ್ಕೊಂಡು ಬಂದಿದ್ದು ಯಾಕೆ ಈ ಥರನ ಅಡುಗೆ ಮಾಡೋದು? ಇದೇ ರೀತಿನ ನೀವು ಯೂಟ್ಯೂಬಲ್ಲೆಲ್ಲ ಮಾಡೋದು ಅಂತಿದ್ರೆ ಟೇಸ್ಟ್ ಮಾಡಿ ನೋಡೋಕ್ಕಾಗಲ್ವಾ ಅಂದಾಗ, ನಾನು ಟೇಸ್ಟ್ ಎಲ್ಲ ಮಾಡೋದಿಲ್ಲಪ್ಪ, ಅಡುಗೆ ಮಾಡೋದು ಅಷ್ಟೇ ನನ್ನ ಕೆಲಸ ಅಂತಾರೆ. ಇದೇ ರೀತಿ ಮಾಡ್ಕೊಂಡು ತಿಂತೀರಾ ನಿಮ್ಮ ಮನೇಲಿ ಅಂದಾಗ, ನಾನು ಯಾಕೆ ಮಾಡ್ಕೊಂಡು ತಿನ್ನಲಿ, ನಮ್ಮ ಮನೇಲಿ ಕುಕ್ಕಿದ್ದಾರೆ, ಅವರೇ ಮಾಡ್ತಾರೆ, ನಾನು ತಿಂತೀನಿ. ಯೂಟ್ಯೂಬಲ್ಲೇನು ವೀಡಿಯೋಸ್ನ ಜನ ಏನು ಟೇಸ್ಟ್ ಮಾಡಿ ನೋಡ್ತಾರಾ? ಕಲರ್ ಚೆನ್ನಾಗಿರಬೇಕು, ನೋಡೋಕೆ ಲುಕ್ ಆಗಿರಬೇಕು, ಒಳ್ಳೊಳ್ಳೆ ಬಟ್ಲು ತಟ್ಟೆ ಎಲ್ಲ ಇದ್ದರೆ ಅಷ್ಟು ಸಾಕು ಅಂತ ಹೇಳ್ತಿದ್ದಾರೆ. ನಂತರ ನಾನು ಅಡುಗೆ ಮಾಡೋದೇ ಹೀಗೆ ಅಪ್ಪ ಅಂತ ಹೇಳ್ತಾರೆ. ಈ ಕಡೆ ನಂತರ ಬನ್ನಿರಿ
ಬನ್ನಿ ಊಟಕ್ಕೆ ಬನ್ನಿ ಹಬ್ಬ ಅಂತ ಹೇಳಿ ಕುಸುಮವ್ರು ಕರೆದಾಗ ಧನ್ಯವರು ಹೋಗೋಕೆ ರೆಡಿ ಆದಾಗ ಏನು ನೀವು ಆ ಮನೆಗೆ ಹೋಗ್ತಿದ್ರಾ ಅಂದಾಗ ಹೌದು ಹೋಗ್ತಾ ಇದ್ದೀನಿ ಅದರಲ್ಲೇನು ಅಂತ ಹೇಳಿ ಹೋಗಿ ಕುತ್ಕೊಂಡೇ ಬಿಡ್ತಾರೆ. ಈ ಕಡೆ ತಾಂಡವ್ಗೆ ಸಹಿಸೋಕ್ಕಾಗ್ತಿಲ್ಲ. ನಂತರ ಅವ್ರಿಗೂ ಕೂಡ ಎಲೆ ಹಾಕಿ ಎಲ್ರಿಗೂ ಕೂಡ ಬಿಸಿಬೇಳೆ ಬಾತು ಬೂಂದಿ ಪಾಯಸನ ಬಡಿಸಿದಾಗ ಇದೇನಿದು ಭಾಗ್ಯ, ನಾನೇ ರೈಸ್ ಬಾತನ್ನ ಹಾಳು ಮಾಡಿದ್ನಲ್ಲ, ಇದ್ಯಾವಾಗ ಮಾಡಿದೆ ಅಂತ ಕೇಳ್ತಿದ್ರೆ ಕುಸುಮವರು ಏನು ಮಾಡಿದ್ರಿ ಅಂದಾಗ ಹೌದು ಆಂಟಿ ದಯವಿಟ್ಟು ಕ್ಷಮಿಸಿ, ನನಗೆ ಸತ್ಯ ಏನು ಅಂತ ಗೊತ್ತಿರಲಿಲ್ಲ ಅಲ್ವಾ, ಭಾಗ್ಯ ಸೋಲ್ಬೇಕು ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಮಾಡಿದ್ದೆ, ನೀರು ಹಾಕಿದ್ದೆ ಅಂದಾಗ ಈ ಕಡೆ ಭಾಗ್ಯ ಹೌದು ಅಂತ ಹೇಳ್ತಾರೆ. ನಂತರ ಈ ಕಡೆ ಭಾಗ್ಯ ಇಷ್ಟು ವರ್ಷ ಅಡುಗೆ ಮನೇಲಿ ಕೆಲಸ ಮಾಡಿ ಇಷ್ಟೆಲ್ಲ ಗೊತ್ತಿದೆ ಅಂದಮೇಲೆ ಜಾಸ್ತಿ ನೀರಾದರೆ ಏನು ಮಾಡಬೇಕು, ಕಡಿಮೆ ಆದರೆ ಏನು ಮಾಡಬೇಕು ಅಂತ ಗೊತ್ತಿಲ್ವಾ, ನೀವೇನೋ ನೀರು ಹಾಕಿ ಹೋದ್ರಿ, ಆಗ ರೈಸ್ ಬಾತ್ನ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅಂದ್ಕೊಂಡೆ, ಸ್ವಲ್ಪ ಬಿಸಿಬೇಳೆ ಬಾತ್ ಪೌಡರು ಬೇಳೆಕಾಳನ್ನ ಬೇಯಿಸಿ ಹಾಗೆ ಸ್ವಲ್ಪ ಹುಳಿ ಬಿಟ್ಟೆ, ಬಿಸಿಬೇಳೆ ಬಾತ್ ಆಯಿತು ಅಂತ ಹೇಳ್ತಾರೆ. ನಮ್ಮ ಸೊಸೆ ಅಂತೂ ತುಂಬಾ ಸೂಪರ್ ಜಾಣೆ ಅಂತ ಹೇಳಿ ತಾಂಡವನ ಉರಿಸ್ತಿದ್ದಾರೆ ಅಪ್ಪ ಅಮ್ಮ. ಹಾಗಿದ್ರೆ ಮುಂದೆ ಏನಾಗುತ್ತೆ ಅಂತ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗುತ್ತೆ. ನಂತರ ಈ ಕಡೆ ಧನ್ಯ ಅಂತೂ ಜಬರ್ದಸ್ತಾಗಿ ಪಾಠ ಏನೋ ಕಲ್ಸಕ್ಕೆ ಹೋಗ್ತಾರೆ. ಆದರೆ ತಾಂಡವ್ ಮೀಸೆ ಮಣ್ಣಗೆ ಬಿದ್ದರೂ ಮಣ್ಣಾಗೆಲ್ಲ ಅನ್ನೋ ಜಾತಿಗೆ ಸೇರ್ತವ್ರು, ಜೊತೆಗೆ ತಾನು ಮಾಡಿದ್ದೇ ಸರಿ ಅಂತ ಹೇಳೋರು. ಇವರ ಆಟಾಟೋಪನ ನೋಡಿ ಧರ್ಮ ಅಂಕಲ್ಲೇ ಕುಸ್ತೋಗ್ತಾರೆ. ಏನಿದು, ಯಾಕೆ ಈ ಹುಡುಗಿಗೆ ಇಷ್ಟೆಲ್ಲ ಕಷ್ಟ, ಅವತ್ತಿಂದ ಇವತ್ತಿನ ತನಕ ನಮಗೋಸ್ಕರನೇ ದುಡಿತಾ ಕಷ್ಟ ಪಡ್ಕೊಂಡು ನಮ್ಮನ್ನೇ ಕಾಳಜಿ ಮಾಡ್ತಿರೋ ಈ ಹುಡುಗಿಗೆ ಇಷ್ಟೆಲ್ಲ ಅವಮಾನ ಆಗಬೇಕಾ ಅಂತ ಹೇಳಿ ಅವ್ರಿಗೆ ಜುಗುಪ್ಸೆ ಬಂದ್ಬಿಡುತ್ತೆ. ಹಾಗಾಗಿ ಭಾಗ್ಯ ಮುಂದೆ ಕೈ ಮುಗ್ದು ನಿಂತು ಕೇಳ್ಕೊತಿದ್ದಾರೆ, ನೋಡಮ್ಮ ಭಾಗ್ಯ, ಮನೆ ಬಿಟ್ಟು ಹೊಟ್ಟು ಈ ಮನೆಯಿಂದ ಈ ತಾಂಡವಿಂದ ದಯವಿಟ್ಟು ಹೋಗ್ಬಿಡು ಮಗಳೇ, ಅವ್ನು ನಿನ್ನ ಜೀವನಕ್ಕೆ ಬೇಡ ಮಗಳೇ, ಈ ಮನೆಯಿಂದ ಅಂತೂ ಕಳಿಸಲ್ಲ, ಆದರೆ ಅವನ ಮನೆಯಿಂದ ಹೋಗ್ಬಿಡು, ಬೇಡ ಅವ್ನು ನಿನ್ನ ಬದುಕಿಗೆ ಬೇಡ, ನಿನ್ನ ಬಾಳಲ್ಲಿ ಅವ್ನು ಇರಬಾರ್ದು, ನೀನು ಇಷ್ಟೆಲ್ಲ ಮಾಡಿದ್ರು ಅವನು ಪದೇ ಪದೇ ಡಿವೋರ್ಸ್ ಕೇಳ್ತಿದ್ದಾನೆ ಅಂದರೆ ಅವನಿಗೆ ಡಿವೋರ್ಸ್ ಕೊಟ್ಬಿಡು ಮಗಳೇ, ಬೇಡ, ನಿನ್ನ ಕೈ ಮುಗ್ದು ಕೇಳ್ಕೊತೀನಿ, ಇನ್ನು ಮುಂದೆನಾದ್ರು ನೆಮ್ಮದಿಯಿಂದ ಖುಷಿಯಿಂದ ನಿನ್ನ ಮಕ್ಳ ಜೊತೆ ಇಟ್ಕೊಂಡ್ಬಿಡು, ಬೇಡ ನಿನಗೆ ಕಷ್ಟ ಅಂತ ಹೇಳಿ ಭಾಗ್ಯಗೆ ಶಾಕ್ ಆಗ್ತದೆ. ಆದರೆ ಇಲ್ಲಿ ತಾಂಡವ್ ಖುಷ್, ಆದರೆ ಭಾಗ್ಯಗೆ ಶಾಕ್ ಆಗ್ತದೆ. ಹಾಗಾದರೆ ಫೈನಲಿ ಮಾವ ಕೂಡ ತಾಂಡವ್ ಪರ ನಿಂತಿರ್ಬೋದು, ಆದರೆ ತಾಂಡವ್ಗೋಸ್ಕರ ಅಲ್ಲ, ಭಾಗ್ಯಗೋಸ್ಕರ. ಭಾಗ್ಯ ತನ್ನ ಮಗಳು ಕಷ್ಟಪಡಬಾರ್ದು, ಇನ್ನು ಮುಂದೆನಾದ್ರು ಖುಷಿಯಾಗಿರಲಿ ಅನ್ನೋ ಒಂದೇ ಉದ್ದೇಶದಿಂದ ಅವರು ಭಾಗ್ಯ ಪರ ನಿಂತು ಬಿಟ್ಬಿಡು ಅವನ್ನ ಅಂತ ಕೇಳ್ಕೊತಿದ್ದಾರೆ ಕೈ ಮುಗ್ದು. ಹಾಗಿದ್ರೆ ಭಾಗ್ಯ ಡಿಸಿಷನ್ ಏನಾಗಿರುತ್ತೆ? ಈ ಕಡೆ ಮಾವ ಹೇಳಿದ್ರು ಇಲ್ಲ ನನ್ನ ಮಕ್ಕಳು ನನಗಲ್ಲ, ನನ್ನ ಮಕ್ಳಿಗೆ ಅಪ್ಪ ಅಮ್ಮ ಇಬ್ಬರೂ ಬೇಕು, ಅದನ್ನು ನಾನು ಕೊಡೋದಿಲ್ಲ ಅಂತ ಸಿದ್ಧವಾಗಿ ನಿಂತ್ಕೋತಾಳ, ಅಥವಾ ಮಾವನ ಮಾತು ಕೇಳಿ ಕೊಡೋಕೆ ಮುಂದಾಗ್ತಾಳ, ಏನಾಗ್ಬೋದು, ಯಾವ ರೀತಿಯ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ ಸಿಗತ್ತೆ, ಭಾಗ್ಯ ನಿರ್ಧಾರ ಏನಾಗಿದೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.